ಮಾಲತಿ ಮುರ್ಮು ಅವರು ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯ ಅಯೋಧ್ಯ ಬೆಟ್ಟಗಳ ನಿವಾಸಿ. 2020ರಲ್ಲಿ ಅವರು ಸುಮಾರು 45ರಿಂದ 100 ಬುಡಕಟ್ಟು ಮಕ್ಕಳಿಗೆ ಉಚಿತ ಬೇಸಿಕ್ ಶಾಲೆಯನ್ನು ನಡೆಸುತ್ತಿದ್ದಾರೆ. ಅವರು ಬಂಗಾಳಿ ಮತ್ತು ಇಂಗ್ಲಿಷ್ನಲ್ಲಿ ಅವರಿಗೆ ಕಲಿಸುತ್ತಾರೆ. ಅವರು ಟಿನ್ ಚಾವಣಿಯನ್ನು ಹೊಂದಿರುವ ಮಣ್ಣಿನ ಮನೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಗೆ ವಿದ್ಯುತ್ ಇಲ್ಲ. ಮಕ್ಕಳು ಮಣ್ಣಿನ ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ. ಹತ್ತಿರದ ಸರ್ಕಾರಿ ಶಾಲೆ ತುಂಬಾ ದೂರದಲ್ಲಿದ್ದರಿಂದ ಸ್ಥಳೀಯ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಶಾಲೆಯನ್ನು ಅವರ ಸ್ವಂತ ಮನೆಯಲ್ಲಿ ಪ್ರಾರಂಭಿಸಲಾಯಿತು. ಅವರು ಯಾವುದೇ ಸಂಬಳವನ್ನು ಪಡೆಯದೆ ಪ್ರಾರಂಭಿಸಿದರು. ಅವರು ತಮ್ಮ ಸ್ವಂತ ಮಗುವನ್ನು ಹೊತ್ತುಕೊಂಡು ಕಲಿಸುತ್ತಾರೆ. ಸ್ಥಳೀಯ ಗ್ರಾಮಸ್ಥರು ಅಂತಿಮವಾಗಿ ಮಣ್ಣು ಮತ್ತು ಬಿದಿರನ್ನು ಬಳಸಿ ತಾತ್ಕಾಲಿಕ ತರಗತಿಯನ್ನು ನಿರ್ಮಿಸಲು ಅವರಿಗೆ ಸಹಾಯ ಮಾಡಿದರು. 2025ರ ಮಧ್ಯದಲ್ಲಿ ಅವರ ಸಮುದಾಯಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಂತರವನ್ನು ತುಂಬುವ ತಳಮಟ್ಟದ ನಾಯಕಿಯಾಗಿ ಅವರ ಕತೆ ವೈರಲ್ ಆಯಿತು.